ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವಿಂದ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರ ಧನುರ್ಮಾಸ ಪೂಜೆ ಮಾಡ್ತಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಸಗಣಿ ನೀರು ಹಾಕಿ ಪುಟ್ಟ ರಂಗೋಲಿ ಹಾಕಿದ್ದೀನಿ. ನಾನು ರಂಗೋಲಿ ಹಾಕಿದಾಗ ಇನ್ನೂ ಕತ್ತಲಿತ್ತು, ನೀಟಾಗಿ ಕಾಣಿಸ್ತಿಲ್ಲ. ಪೂಜೆ ಮುಗಿಸ್ಕೊಂಡು ಟಿಫನ್ ಮಾಡೋಣ ಅಂತ ಕಿಚನ್ಗೆ ಹೋದಾಗ ನೆನಪಾಯಿತು, ಅತ್ತೆ ನೆನ್ನೆನೇ ಬೆಣ್ಣೆ ತಂದಿದ್ರು. ಕಾಯಿಸೋಕೆ ಟೈಮೇ ಆಗಿರಲಿಲ್ಲ. ಬೆಣ್ಣೆನ ಮಜ್ಜಿಗೆಲಿ ಹಾಗೆ ಇಟ್ಟಿದ್ದೆ. ಬೆಣ್ಣೆನ ಮಜ್ಜಿಗೆಲಿ ಇಟ್ಟರೆ ಬೇಗ ಹಾಳಾಗಲ್ಲ ಅಂದರೆ ಮಜ್ಜಿಗೆ ಚೇಂಜ್ ಮಾಡ್ತಿರ್ಬೇಕು. ಇವತ್ತು ಬೆಣ್ಣೆನ ಕಾಯಿಸ್ಕೊಂಡು ನಿಮಗೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ. ಸಾಂಪ್ರದಾಯಿಕವಾಗಿ ಬೆಣ್ಣೆನ ಹೇಗೆ ಮರಳು ಮರಳಾಗಿ ತುಪ್ಪವಾಗಿ ಕಾಯಿಸ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂಗಡಿಗಳಲ್ಲಿ ಸಿಗುವಂಥ ರೆಡಿ ತುಪ್ಪ ತಿನ್ನೋರು ಮನೆಯಲ್ಲಿ ಬೆಣ್ಣೆನ ಕಾಯಿಸ್ಕೊಂಡು ತುಪ್ಪ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡಿ. ಮನೇಲಿ ಮಾಡೋ ತುಪ್ಪಕ್ಕೆ ಅಡಿಕ್ಟ್ ಆಗಿಬಿಡ್ತೀರಾ. ದೇವರ ಪೂಜೆಗೆ ತುಪ್ಪ ಹೇಗೆ ಕಾಯಿಸ್ಕೊಳ್ಬೇಕು ಅಂತ ಲಾಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಮನೆಯಲ್ಲಿ ಬಳಸ್ಕೊಳ್ಳೋಕ್ಕೆ ಹೇಗೆ ಮರಳು ಮರಳಾಗಿ ತುಪ್ಪವಾಗಿ ಕಾಯಿಸ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಮಾತು, ಇದು ಹೊಸ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿರ್ತೀರಾ ಅಂತ ಗೊತ್ತು. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಣ್ಣೆನ ಹಾಕ್ಕೊಂಡು ಕಾಯಿಸ್ಕೊಳ್ಳೋಕಿಡಬೇಕು. ಗಟ್ಟಿಗಿರುವಂಥ ಬೆಣ್ಣೆ ನೀರು ಥರ ಆಗಬೇಕು, ಅಷ್ಟು ಬಿಸಿಯಾದರೆ ಸಾಕು. ನಾನು 3/4 kg ಬೆಣ್ಣೆ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಬೆಣ್ಣೆ 1 kgನೇ ಇದ್ದಿದ್ದು. ನಾನು 1/4 kg ಬೆಣ್ಣೆನ ದೇವರಿಗೆ ಅಂತ ಬಳಸ್ಕೊಂಡಿದ್ದೆ. ಇದು ಬಿಸಿ ಆಗೋಷ್ಟರಲ್ಲಿ ಒಂದು ಕಡಾಯಿ ಅಥವಾ ಬಾಣಲೆಗೆ 1.5 ಸ್ಪೂನಷ್ಟು ಮೆಂತ್ಯನ ಸಣ್ಣ ಉರಿಯಲ್ಲಿ ಮೀಡಿಯಮಾಗಿ ಹುರ್ಕೊಳ್ಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಹುರ್ಕೊಂಡಿರೋ ಮೆಂತ್ಯನ ಪುಡಿ ಮಾಡ್ಕೊಳ್ಳಿ. ಮಿಕ್ಸಿಯಲ್ಲಿ ಮೆಂತ್ಯನ ಪುಡಿ ಮಾಡ್ಕೊಳ್ಬಾರ್ದು. ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡ್ರೆ ಜಾಸ್ತಿ ಪೌಡರ್ ಆಗಿಬಿಡುತ್ತೆ. ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಈಗ ಬೆಣ್ಣೆ ಬಿಸಿಯಾಗಿದೆ. ಇದಕ್ಕೆ ಪುಡಿ ಮಾಡ್ಕೊಂಡಿರೋಂಥ ಮೆಂತ್ಯ ಪೌಡರ್, 1 ವೀಳ್ಯದೆಲೆ, 2 ಏಲಕ್ಕಿ, ಮೀಡಿಯಮ್ ಸೈಜ್ ಇರುವಂಥ 6 ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಅರಿಶಿನ, ಹಸಿ ಕರಿಬೇವು ಹಾಗೆ 1/4 ಸ್ಪೂನ್ ಉಪ್ಪು, ಇದಿಷ್ಟು ಹಾಕ್ಕೊಂಡು ಕಾಯಿಸ್ಕೊಳ್ಳೋಕಿಡಬೇಕು. ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಅವಾಗವಾಗ ತಿರುಗಿಸ್ತಾ ಇರಿ, ಉಕ್ಕಿ ಬಂದ್ಬಿಡುತ್ತೆ. ತುಪ್ಪ ಕಾಯ್ದಿದೆಯೋ ಇಲ್ವೋ ಅಂತ ನೋಡೋಕ್ಕೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ನನಗೆ ಈ ಟ್ರಿಕ್ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ಹಂಚಿಕಡ್ಡಿ ಪೊರ್ಕೆ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಆದರೆ ಪೊರ್ಕೆ ಯೂಸ್ ಮಾಡಿರಬಾರ್ದು. ಹೊಸ ಹಂಚಿಕಡ್ಡಿ ತೊಗೊಂಡು ತುಪ್ಪದಲ್ಲಿ ಅದ್ದಿ ಅದನ್ನು ಬೆಂಕಿ ಉರಿಯಲ್ಲಿಡಬೇಕು. ಅದು ಜೋರಾಗಿ ಉರಿಬೇಕು. ಉರಿಯುವಾಗ ಚಟ ಚಟ ಅಂತ ಸೌಂಡ್ ಬರಬಾರ್ದು. ಈಗ ಹಂಚಿಕಡ್ಡಿಯಲ್ಲಿ ನೀರು ಇದ್ದರೆ ಬೆಂಕಿಯಲ್ಲಿ ಇಟ್ಟಾಗ ನೀರಿಂದ ಚಟ ಚಟ ಅಂತ ಸೌಂಡ್ ಬರುತ್ತೆ ನೋಡಿ, ಆ ಥರ ಸೌಂಡ್ ಬರಬಾರ್ದು. ಹಾಗೆ ಜೋರಾಗಿ ಉರಿಬೇಕು. ನಾನು ತುಪ್ಪ ಕಾಯಿಸುವಾಗ ಯಾವಾಗಲೂ ಇದೇ ಟ್ರಿಕ್ ಫಾಲೋ ಮಾಡ್ತೀನಿ ನೋಡಿ. ಇದು ಚಟ ಚಟ ಅಂತ ಸೌಂಡ್ ಬರ್ತಾ ಇದೆ, ಹಾಗೆ ಜೋರಾಗಿ ಉರಿತಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಹಂಚಿಕಡ್ಡಿಯನ್ನು ಕಾಯಿಸ್ಕೊಳ್ಳೋಕೆ ಇಟ್ಟಿರೋಂಥ ತುಪ್ಪದಲ್ಲಿ ಅದ್ದಿ ಬೆಂಕಿಗೆ ಹಿಡಿದು ನೋಡಿ. ಈಗ ಸೌಂಡ್ ಬರ್ತಾ ಇಲ್ಲ, ಜೋರಾಗಿ ಉರಿತಾ ಇದೆ. ಅಂದರೆ ತುಪ್ಪ ಸರಿಯಾಗಿ ಕಾಯ್ದಿದೆ ಅಂತ. ನೀವು ಯಾವಾಗಾದರೂ ತುಪ್ಪ ಕಾಯಿಸಿ ಹೈ ಫ್ಲೇಮಲ್ಲಿ ಆತುರದಲ್ಲಿ ತುಪ್ಪ ಕಾಯಿಸ್ಬೇಡಿ, ಟೇಸ್ಟ್ ಬರೋದಿಲ್ಲ. ತುಪ್ಪವನ್ನು ಯಾವಾಗಲೂ ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಬೇಕು. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ಒಂದು ಡ್ರೈ ಆಗಿರೋಂಥ ಬಾಕ್ಸ್ ಅಥವಾ ಪಾತ್ರೆಗೆ ಶೋಧಿಸ್ಕೊಳ್ಬೇಕು. ನೀವು ಶೇಖರಣೆ ಮಾಡುವಂಥ ಬಾಕ್ಸ್ನ ವಾಶ್ ಮಾಡಿ ಬಿಸಿಲಿಗೆ ಒಣಗಿಸಿ ನಂತರ ಶೋಧಿಸ್ಕೊಳ್ಬೇಕು. ಜಾಸ್ತಿ ತಣ್ಣಗಾಗೋಗಿ ಬಿಡಬಾರ್ದು, ತುಪ್ಪ ಗಟ್ಟಿ ಆಗಿಬಿಡುತ್ತೆ. ಒಂದು 5 to 8 ಮಿನಿಟ್ಸ್ ಬಿಟ್ಟು ಶೋಧಿಸ್ಕೊಂಡ್ರೆ ಸಾಕು. ಸ್ವಲ್ಪ ಶೋಧಿಸ್ಕೊಂಡು ಬಾಟಮಲ್ಲಿ ಇನ್ನೂ ಸ್ವಲ್ಪ ತುಪ್ಪ ಹಾಗೇ ಇರುತ್ತೆ, ಸ್ವಲ್ಪ ಬಿಸಿ ಮಾಡಿಕೊಂಡು ಮತ್ತೆ ಅದನ್ನು ಶೋಧಿಸ್ಕೊಳ್ಬೇಕು. ಸ್ಪೂನಿಂದ ಈ ಥರ ಪ್ರೆಸ್ ಮಾಡಿ ತುಪ್ಪ ನೀಟಾಗಿ ಸಪ್ರೇಟ್ ಆಗುತ್ತೆ
ನೋಡಿ ತುಪ್ಪ ತೆಳ್ಳಗೆ ಗಂಜಿ ಥರ ಬಂದಿದೆ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನೋಡಿ ತುಪ್ಪ ಮರಳು ಮರಳಾಗಿರುತ್ತೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾವು ರೆಡಿ ತುಪ್ಪ ಅಂತೂ ಯೂಸ್ ಮಾಡೋದೇ ಇಲ್ಲ. ಬೆಣ್ಣೆ ತಗೊಳ್ಳುವಾಗ ನೋಡ್ಕೊಂಡು ತಗೊಳ್ಬೇಕಷ್ಟೇ. ಬೆಣ್ಣೆ ವೆಯ್ಟ್ ಬರಲಿ ಅಂತ ಮೈದಾ ಹಿಟ್ಟು, ಹಾಲಿನ ಪೌಡ್ರೆಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ಮಿಕ್ಸ್ ಮಾಡಿದ್ರೆ ತುಪ್ಪ ಜಾಸ್ತಿ ಬರಲ್ಲ. ಬೆಣ್ಣೆನ ನೋಡ್ಕೊಂಡು ತಗೊಳ್ಬೇಕು. ತುಪ್ಪ ಕಾಯಿಸ್ಕೊಳ್ಳುವಾಗಲೇ ಘಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ತುಪ್ಪಕ್ಕೆ ಉಪ್ಪು ಹಾಕಿರೋದ್ರಿಂದ ಬಿಸಿ ಬಿಸಿ ಅನ್ನಕ್ಕೆ ಹಾಗೆ ಹಾಕೊಂಡು ತುಪ್ಪ ಅನ್ನ ತಿನ್ಬೋದು. ಇನ್ನು ರೊಟ್ಟಿ, ಬಿಸಿ ಮುದ್ದೆ, ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಒಂದು ದೊಡ್ಡ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ನೀವು ಡೈಲಿ ಯೂಸ್ ಮಾಡ್ತಿದ್ರೆ ಚಿಕ್ಕ ಬಾಕ್ಸ್ಗೆ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಚಿಕ್ಕ ಬಾಕ್ಸಲ್ಲಿ ಖಾಲಿ ಆಗ್ತಿದ್ದಂಗೆ ದೊಡ್ಡ ಬಾಕ್ಸಿಂದ ರೀಸ್ಟೋರ್ ಮಾಡ್ಕೊಳ್ಳಿ. ನಾವು ತುಪ್ಪ ಹಾಕ್ಕೊಳ್ಳುವಾಗ ಸ್ಪೂನೆಲ್ಲ ಯೂಸ್ ಮಾಡ್ತೀವಿ. ಮತ್ತದೇ ಸ್ಪೂನ್ನ ಬಾಕ್ಸ್ನಲ್ಲಿ ಬಿಟ್ಬಿಡ್ತೀವಿ. ಹೀಗೆ ಮಾಡಿದ್ರೆ ತುಪ್ಪ ಬೇಗ ಹಾಳಾಗ್ಬಿಡುತ್ತೆ. ಅದಕ್ಕೆ ಸಣ್ಣ ಬಾಕ್ಸಲ್ಲಿ ಸಪ್ರೇಟಾಗಿ ತೊಗೊಂಡು ಅದನ್ನು ಯೂಸ್ ಮಾಡ್ಕೊಳ್ಳಿ. ಖಾಲಿ ಆದಾಗ ಮತ್ತೆ ರೀಸ್ಟೋರ್ ಮಾಡ್ಕೊಳ್ಳಿ. ತುಪ್ಪ ಶೋಧಿಸ್ಕೊಂಡು ಮಿಕ್ಕಿರುತ್ತಲ್ಲ ಮೆಂತ್ಯೆ, ಬೆಳ್ಳುಳ್ಳಿ, ವೀಳ್ಯದೆಲೆ ಇದೆಲ್ಲವನ್ನು ವೇಸ್ಟ್ ಮಾಡಬೇಡಿ. ನೀವು ತುಪ್ಪ ಕಾಯಿಸ್ಕೊಂಡಿರೋಂಥ ಪಾತ್ರೆಗೆ ಮತ್ತೆ ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಬಿಡಿ. ತುಪ್ಪ ಎಲ್ಲ ನೀರು ಮೇಲೆ ತೇಲ್ತಿರುತ್ತೆ. ಈ ನೀರನ್ನು ಶೋಧಿಸ್ಕೊಂಡು ನೀವು ಮುದ್ದೆಗೆ ನೀರಿಡೋವಾಗ ಈ ನೀರನ್ನೇ ಹಾಕ್ಕೊಂಡು ಮುದ್ದೆ ಮಾಡ್ಕೊಳ್ಬೋದು. ತುಪ್ಪ ಸ್ವಲ್ಪನೂ ವೇಸ್ಟ್ ಆಗಲ್ಲ. ನಾನು ಯಾವಾಗ ತುಪ್ಪ ಕಾಯಿಸಿದ್ರೂ ಇದೇ ಥರ ನೀರನ್ನು ಕುದಿಸಿ ಮುದ್ದೆಗೆ ಹಾಕ್ಕೊಳ್ತೀನಿ. ವೇಸ್ಟ್ ಮಾಡಲ್ಲ. ನೀವು ಕಾಯಿಸ್ಕೊಂಡ್ಮೇಲೆ ಅದನ್ನು ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.